ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಜನನ ಮತ್ತು ಮರಣ ನೋಂದಣಿ ಈ ಒಂದು ಕಾನೂನು, ಈ ಒಂದು ಕಡ್ಡಾಯವಾದ ಕಾನೂನು, ಈ ಕಾನೂನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದಾಗ ಈ ಒಂದು ಪ್ರಕ್ರಿಯೆ ಅನ್ನೋದು ಮ್ಯಾನ್ಯುಯಲ್ ಇತ್ತು, ಅಂದರೆ ಪುಸ್ತಕಗಳಲ್ಲಿ ಬರ್ಕೊಡ್ತಾ ಇದ್ರು. ಅದರಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾಯಿತ್ತು. ಈಗ ಇದೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಹಾಗಾಗಿ ಒಮ್ಮೆ ಅದು ನೋಂದಣಿ ಆಯಿತು ಅಂತಂದರೆ ಅದನ್ನು ತಿದ್ದುಪಡಿ ಮಾಡೋದು ಭಾಳ ಕಷ್ಟ ಇದೆ. ಹಾಗಾಗಿ ನೀವು ಕೊಡಬೇಕಾದ್ರೆ ದಿನಾಂಕ ಮತ್ತು ಸರಿಯಾದ ಸಮಯವನ್ನು ನೀವು ಕೊಡಬೇಕಾಗತ್ತೆ. ಇನ್ನು ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಸಂಬಂಧಿತ ಆಸ್ಪತ್ರೆಗಳಲ್ಲಿ, ಈ ನರ್ಸಿಂಗ್ ಹೋಮ್ ಆಸ್ಪತ್ರೆಗಳಲ್ಲಿ ಆದಾಗ ಅಲ್ಲಿ ವ್ಯವಸ್ಥಿತವಾದ ಒಂದು ದಾಖಲೆಗಳಿರುತ್ತೆ. ಇಲ್ಲದೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಮನೆಯಲ್ಲಿ ಈ ಥರ ಒಂದು ಹೆರಿಗೆ ಆಗುವಂಥ ಒಂದು ಪದ್ಧತಿಗಳು ಕೂಡ ಇರುವಾಗ ಅಲ್ಲಿಂದ ನೀವು ಮಾಹಿತಿಯನ್ನು ಕೊಡೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ರಿಜಿಸ್ಟ್ರೇಷನ್ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಆದರೆ ನೀವು ಹೆಚ್ಚಿನ ಪ್ರತಿಗಳನ್ನು ಬೇಕು ಆಗಿಲ್ಲ, ಕಂಪ್ಯೂಟರೈಸ್ ಸರ್ಟಿಫಿಕೇಟ್ ಆಗಿರೋದಕ್ಕೋಸ್ಕರ ನಿಮಗೆ ಹೆಚ್ಚಿನ ಪ್ರತಿ ಬೇಕು. ಯಾಕೆಂದರೆ ಸ್ಕೂಲ್ಗೂ ಒಂದು ಒರಿಜಿನಲ್ ಕೊಡಬೇಕಾಗುತ್ತೆ, ಇನ್ನು ಇತರೆ ಕಡೆಗಳು ಒರಿಜಿನಲ್ ಕೇಳ್ತಾರೆ. ಹಾಗಾಗಿ ನೀವೊಂದು 4-5 ಒರಿಜಿನಲ್ಸ್ ಬೇಕು ಅಂತ ಹೇಳಿದಾಗ ತುಂಬ ಕಡಿಮೆ ಶುಲ್ಕವನ್ನು ಪಾವತಿಸಿದಾಗ ಅವರು ಆ ರೀತಿ ಒಂದು ಏನು ಹೇಳ್ತಾರೆ ಪ್ರತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲಿಂದ ಭಾಳಷ್ಟು ಜನ ನಮ್ಮ ಹತ್ರ ಬಂದು ಕೇಳ್ತಾರೆ, ಅಥವಾ ನನ್ನ ಒಂದು ಅನುಭವಕ್ಕೆ ಬಂದಿರುವಾಗ, ನೋಡಿ ನಾವು ಈ ಮಂತಲ್ಲಿ ಹುಟ್ಟುಬಿಟ್ಟಿದ್ದಾರೆ ಮಕ್ಕಳು, ಒಂದು 3 ತಿಂಗಳು ಮುಂಚೆ ಹುಟ್ಟಬೇಕಾಗಿತ್ತು ಅಥವಾ ಆಮೇಲೆ ಹುಟ್ಟಬೇಕಾಗಿತ್ತು, ಇಲ್ಲಿಂದ ಲೇಟ್ ಆಗುತ್ತೆ ಸ್ಕೂಲ್ಗೆ ಅಂತಂದ್ಬಿಟ್ಟು. ಹಾಗಾಗಿ ಕೆಲವೊಮ್ಮೆ ಅವ್ರೇನು ಮಾಡ್ತಾರೆ, ತಪ್ಪು ಮಾಹಿತಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ. ಸ್ನೇಹಿತರೆ, ಇದೊಂದು ನೈಸರ್ಗಿಕ ಪ್ರಕ್ರಿಯೆ. ಹಾಗಾಗಿ ನಾನು ನಿಮ್ಮಲ್ಲಿ ಏನು ಅರಿಕೆ ಮಾಡ್ಕೋತೀನಿ ಅಂತಂದರೆ, ಅವರು ಮುಂದೆ ಅಂದರೆ ನೀವು ಒಂದು ಇಮ್ಯಾಜಿನ್ ಮಾಡಿ, ಅವರೊಂದು ದೊಡ್ಡ ವ್ಯಕ್ತಿ ಆದಾಗ, ಒಬ್ಬ ಜಡ್ಜ್ ಆಗ್ಬೋದು, ಒಬ್ಬ ಉನ್ನತ IAS ಆಫೀಸರ್ ಆಗ್ಬೋದು, ಒಬ್ಬ ಕಮಿಷನರ್ ಆದಾಗ ನೀವು ಮಾಡುವಂಥ ಈ ಒಂದು ಸಣ್ಣ ಪುಟ್ಟ ಅವತ್ತಿನ ದಿನ ಒಂದು 3 ತಿಂಗಳು ಮುಂಚೆ ಹೋಗಲಿ ಸ್ಕೂಲ್ಗೆ ಅನ್ನೋ ಒಂದು ನಿಮ್ಮ ಒಂದು ಏನು ಹೇಳ್ತಾರೆ ಆತುರದಲ್ಲಿ ಅವರ ಒಂದು ಅಲ್ಲಿ ಅವರು ರಿಟೈರ್ಡ್ ಆಗೋದು, ಪ್ರಮೋಷನ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಸರಿಯಾದ ದಿನದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.